ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ರಣಕಹಳೆ. ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಂಡ್ಯ ಜಿಲ್ಲೆ ಮದ್ದೂರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು, ಸ್ಥಳೀಯರು ಸೇರಿದಂತೆ ಎಲ್ಲೆಡೆ ವ್ಯಾಪಕ ಕುತೂಹಲ ಮೂಡಿಸಿದೆ. ಮೊದಲ ಅವಧಿಯ 30 ತಿಂಗಳಿಗೆ ಪರಿಶಿಷ್ಟ ಜಾತಿಯ ಅಧ್ಯಕ್ಷ ಸ್ಥಾನ, ಸಾಮಾನ್ಯವಾಗಿ ಉಪಾಧ್ಯಕ್ಷ ಸ್ಥಾನಗಳು ಮೀಸಲಾಗಿದ್ದು, 2 ಹುದ್ದೆಗಳನ್ನು ಜೆಡಿಎಸ್ ಪಕ್ಷ ನಿರಾಯವಾಗಿ ತನ್ನದಾಗಿಸಿಕೊಂಡಿತ್ತು. ಪ್ರಸ್ತುತ ಮದ್ದೂರು ಪುರಸಭೆ 23 ಸದಸ್ಯರು, ಸಂಸದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ಶಾಸಕರಾದಂಥ ಕೆ.ಎಂ. ಉದಯರವರು ಒಳಗೊಂಡಂತೆ 25 ಮಂದಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಮತ ಹಕ್ಕು ಹೊಂದಿರುತ್ತಾರೆ. ಜೆಡಿಎಸ್ 12, ಕಾಂಗ್ರೆಸ್ 4, ಬಿಜೆಪಿ 1, ಪಕ್ಷೇತರ 6 ಸದಸ್ಯರು ಸೇರಿದಂತೆ 23 ಸದಸ್ಯರ ಪೈಕಿ ಜೆಡಿಎಸ್ 12 ಸದಸ್ಯರಲ್ಲಿ 2 ಬಂಡಾಯವಿದ್ದು ಪಕ್ಷದಿಂದ ಹೊರಗುಳಿದಿದ್ದಾರೆ. ಕಾಂಗ್ರೆಸ್ 4 ಸದಸ್ಯರಲ್ಲಿ ಓರ್ವ ಸದಸ್ಯ ಪಕ್ಷದ ಕಾರ್ಯಕ್ರಮದಿಂದ ದೂರ ಉಳಿದಿದ್ದು, ಕಾಂಗ್ರೆಸ್ ಸಂಖ್ಯೆ 3 ಸ್ಥಾನಕ್ಕೆ ಕೂತಿದೆ. ಸೆಪ್ಟೆಂಬರ್ 9ರ ಸೋಮವಾರ ನಿಗದಿಯಾಗಿರುವ ಮೇಲಿನ 2 ಸ್ಥಾನಗಳ ಅಧ್ಯಕ್ಷ ಹುದ್ದೆಯ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ನಿಗದಿಯಾಗಿದ್ದು, ತೀವ್ರ ಪೈಪೋಟಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಏರ್ಪಟ್ಟಿದೆ. ಮೇಲ್ನೋಟಕ್ಕೆ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಹಾಗೂ ಶಾಸಕರಾದ ಕೆ.ಎಂ. ಉದಯ್ ನಡುವಿನ ಪ್ರತಿಷ್ಠೆಗೆ ಈ ಚುನಾವಣೆ ವೇದಿಕೆ ಎಂಬುದಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ. 2 ಪಕ್ಷಗಳ ಮುಖಂಡರು ತಮ್ಮ ಬೆಂಬಲಿಗರನ್ನು ಪ್ರವಾಸದ ಪದದಲ್ಲಿ ದೂರದ ಊರುಗಳಿಗೆ ಕಳೆದ ವಾರವೇ ರವಾನಿಸಿದ್ದು, ಪುರಸಭಾ ಸದಸ್ಯರು ಪ್ರವಾಸ ಭಾಗ್ಯವನ್ನು ಹೊಂದಿರುತ್ತಾರೆ. ಅಡಕ್ಕೆ ಬಿದ್ದಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಪಕ್ಷೇತರರೇ ನಿರ್ಣಾಯಕರಾಗಿದ್ದು, ಸೆಪ್ಟೆಂಬರ್ 9ರ ಸೋಮವಾರದ ಫಲಿತಾಂಶ ಬಹು ನಿರೀಕ್ಷೆ ಮತ್ತು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ.